ನಮಸ್ಕಾರ ಭಾಗ್ಯಲಕ್ಷ್ಮಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಭಾಗ್ಯನಿಗೆ ಫೋನ್ ಬರ್ತಾ ಇರುತ್ತೆ. ಆಗ ಪೂಜಾನ ಹತ್ರ ಪೂಜಾ ಅದ್ಯಾರು ಅಂತ ನೋಡು ಅಂತ ಭಾಗ್ಯ ಹೇಳಿದ ತಕ್ಷಣ ಅಕ್ಕ ಮಾವನೇ ಫೋನ್ ಮಾಡ್ತಿದಾರಂತೆ ಪೂಜಾ ಹೇಳ್ಬಿಡ್ತಾಳೆ. ಆಗ ಭಾಗ್ಯ ಫೋನ್ ರಿಸೀವ್ ಮಾಡ್ಬಿಟ್ಟು ಹೇಳಿ ಮಾವ ಏನು ಅಂತ ಭಾಗ್ಯ ಕೇಳಿದ ತಕ್ಷಣ ಏನಮ್ಮ ಭಾಗ್ಯ ವೆನುಗೆಲ್ಲ ರೀಚ್ ಆಗ್ಬಿಟ್ರ ಅಂತ ಕಾಮತ್ ಅವರು ಕೇಳ್ಬಿಡ್ತಾರೆ. ಹ್ಞೂ ಮಾವ ಆಗ್ಲೇನೆ ನಾವು ರೀಚ್ ಆಗಿದ್ದೀವಿ, ಸ್ವಲ್ಪ ಹೊತ್ತಾಯ್ತು ರೀಚ್ ಆಗಿ ಅಂತ ಭಾಗ್ಯ ಹೇಳಿದ ತಕ್ಷಣ ನೋಡಮ್ಮ ವೆನು ಎಲ್ಲ ಹೇಗಿದೆ, ಈವೆಂಟ್ ಮ್ಯಾನೇಜರ್ ಇದ್ದ ನೋಡು, ಅವನಿಗೆ ವೆನುನೆಲ್ಲ ತೋರ್ಸ್ಕೊಂಡ್ ಬರಕಂತ ಹೇಳಿದೀನಿ, ಅವನ್ನೆಲ್ಲ ತೋರ್ಸಿದಾನ, ಮತ್ತೆ ಹೆಂಗಿದೆ ನಿನ್ಗೇನಾದ್ರೂ ಚೇಂಜಸ್ ಮಾಡೋದಿದ್ರೆ ಹೇಳು, ಚೇಂಜಸ್ ಮಾಡ್ಬಿಡೋಣ, ಯಾವ್ದಕ್ಕೂ ಸಂಕೋಚ ಪಡ್ಕೋಬೇಡ ಅಮ್ಮ ಅಂತ ಕಾಮತ್ ಅವರು ಹೇಳ್ತಿರ್ಬೇಕಾದ್ರೆ ಇಲ್ಲ ಮಾವ ಆತರ ಎಲ್ಲ ಏನೂ ಇಲ್ಲ, ತುಂಬಾನೇ ಚೆನ್ನಾಗಿದೆ ಅಂತ ಆಗ ಭಾಗ್ಯ ಹೇಳ್ಬಿಡ್ತಾಳೆ. ಸರಿ ಮಾವ ನೀವ್ ಎಲ್ಲಿದ್ದೀರಾ, ಇನ್ನ ಬರಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಭಾಗ್ಯ ಕೇಳಿದ ತಕ್ಷಣ ಇನ್ನೇನು ಹತ್ರದಲ್ಲೇ ಇದೀವಮ್ಮ, ಇನ್ನು ಒಂದ್ ಸ್ವಲ್ಪ ಹೊತ್ನಲ್ಲೇ ಬಂದ್ಬಿಡ್ತೀವಿ ಅಂತ ಕಾಮತ್ ಅವರು ಹೇಳ್ಬಿಟ್ಟು ಫೋನ್ ಅನ್ನ ಕಟ್ ಮಾಡ್ತಾರೆ. ಆಗ ಭಾಗ್ಯ ಮನೆಯವರಿಗೆಲ್ರನು ಅವ್ರು ಹೊಟ್ಟಿದಾರಂತೆ, ಇನ್ನ ಏನು ಸ್ವಲ್ಪ ಹೊತ್ನಲ್ಲಿ ಬಂದ್ಬಿಡ್ತಾರೆ ಅಂತ ಭಾಗ್ಯ ಹೇಳಿದ ತಕ್ಷಣ ಈ ಕಡೆ ಸುನಂದ ಹೇಳ್ಬಿಡ್ತಾರೆ ಸರಿ ಹಾಗಾದ್ರೆ ಅವ್ರು ಬರೋದ್ರೊಳಗಡೆ ನಾವು ವರಪೂಜೆಗೆ ಏನೇನ್ ಬೇಕೋ ಅದನ್ನೆಲ್ಲ ತಯಾರಿ ಮಾಡಿ ಇಡ್ಬೇಕು ಅಂತ ಸುನಂದ ಹೇಳಿದ ತಕ್ಷಣ ಆಗ ಪೂಜಾ ಅಮ್ಮ ನೀನೇನು ಯೋಚನೆ ಮಾಡ್ಬೇಡಮ್ಮ, ಅದಕ್ಕೆಲ್ಲ ಆಲ್ರೆಡಿ ತಯಾರು ಮಾಡಾಗಿದೆ ನೋಡಿ, ಇಲ್ಲಿ ತಟ್ಟೆ ಎಲ್ಲ ರೆಡಿ ಆಗಿದೆ, ನಾವಿನ್ನ ಕರ್ಪೂರ ಒಂದ ಹಾಕೊಂಡ್ರೆ ಆಯ್ತಷ್ಟೇ ಅಮ್ಮ ಅಂತ ಆಗ ಪೂಜಾ ಹೇಳ್ಬಿಡ್ತಾಳೆ. ಆಗ ಕುಸುಮ ಅವರು ಹೇಳ್ಬಿಡ್ತಾರೆ ನೋಡ್ ಪೂಜಾ ಯಾವುದೇ ಕಾರಣಕ್ಕೂ ವರ ಪೂಜೆ ನಡೆಯುವಂತ ಜಾಗಕ್ಕೆ ನೀನು ಬರಕೂಡ ತಕ್ಕದ್ದು ನೋಡು, ಯಾವುದೇ ಕಾರಣಕ್ಕೂ ನೀನ್ ಅಲ್ಲಿಗೆ ಬರ್ಬಾರ್ದು, ನೀನ್ ಇಲ್ಲೇನೆ ಇರ್ಬೇಕು ಅಂತ ಕುಸುಮ ಹೇಳಿದ ತಕ್ಷಣ ಏನ್ ಪೂಜಾ ದೇವಿ ಕಿಶನ್ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಾ, ಅಲ್ಲಿಗೆ ಇವಾಗ ಕುಸುಮಕ್ಕ ಬರ್ಬಾರ್ದಂತ ಹೇಳ್ಬಿಟ್ಟಿದಾರ್ ತಾನೆ. ಹೌದು ಪೂಜಾ ದೇವಿ, ಶಾಸ್ತ್ರ ಸಂಪ್ರದಾಯ ಅಂತಂದ್ರ ಹಂಗೆ ಆಗಿರುತ್ತೆ ನೋಡು, ಮದ್ವೆ ಆದ್ಮೇಲೆ ಹಾಗೆ ಕಿಶನ್ ಮುಂದೆನೆ ಕೂತ್ಕೊಂಡು ಅವನ್ನ ಎಷ್ಟ್ ಬೇಕಾದ್ರೂ ನೋಡ್ಕೊ, ಆದ್ರೆ ಇವತ್ ಮಾತ್ರ ನೀನ್ ಯಾವುದೇ ಕಾರಣ ಬರೋ ಹಾಗೇನೆ ಇಲ್ಲ, ಏನು ಹೇಳಿದೆಲ್ಲ ಗೊತ್ತಾಯ್ತಾ ಅಂತ ಆಗ ಸುಂದ್ರಿನೂ ಕೂಡ ಹೇಳ್ತಾ ಇರ್ತಾಳೆ. ಆಗ ಕುಸುಮ ಅವರು ಮತ್ತೆ ನೋಡ್ ಸುಂದ್ರಿ ಬೇಗನೆ ಹೋಗ್ಬಿಟ್ಟು ಮುಂದಿನ ಶಾಸ್ತ್ರಕ್ಕೆಲ್ಲ ಪೂಜಾನ ರೆಡಿ ಎಲ್ಲ ಮಾಡ್ಬೇಕಲ್ವಾ, ಹಾಗಾಗಿ ಪೂಜನೆಲ್ಲ ರೆಡಿ ಮಾಡಿಸಿ ಅಂತ ಕುಸುಮ ಹೇಳಿದ ತಕ್ಷಣ ಆಗ ಪೂಜಾನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಇನ್ನ ಹೊರಗಡೆನೂ ಕೂಡ ಅದೇ ಸಮಯಕ್ಕೇನೆ ಕಾಮತ್ ಮನೆಯಿಂದ ಎಲ್ಲರೂ ಕೂಡ ಬಂದು ಕಾರಲ್ಲಿ ಇಳಿದು ಹಾಗೆ ಎಲ್ಲ ನಿಂತ್ಕೊಂಡಿರ್ತಾರೆ. ಆಗ ಅಲ್ಲಿಗೆ ಸುನಂದ ಬಂದ್ಬಿಟ್ಟು ಅವ್ರಿಗೆಲ್ಲ ನಮಸ್ಕಾರ ಮಾಡ್ಬಿಟ್ಟು ಒಳಗಡೆ ಕರೀತಾರೆ. ಆಗ ಭಾಗ್ಯನು ಕೂಡ ಭಾಗ್ಯ ನೋಡಿಲಿ ಬೀಗ್ರು ಬಂದಿದ್ದಾರೆ, ಬೇಗ ಬಾರೆ ಅಂತ ಕರ ತಕ್ಷಣ ಆಯ್ತಮ್ಮ ಬಂದೆ ಅಂತ ಹೇಳ್ತಾಳೆ. ಆಗ ಅಲ್ಲಿಗೆ ಧರ್ಮ ಅವರು ಮಕ್ಳನ್ನಿಬ್ರನ್ನ ಕರ್ಕೊಂಡು ಬಂದ್ಬಿಡ್ತಾರೆ. ಏನ್ ಬೀಗ್ರೆ ವೆನು ಎಲ್ಲ ಚೆನ್ನಾಗಿದ್ಯಾ, ನಿಮ್ಗೆ ಇಷ್ಟ ಆಯ್ತಾ ಅಂತ ಕಾಮತ್ ಅವರು ಕೇಳಿದ ತಕ್ಷಣ ಅಯ್ಯೋ ಬೀಗ್ರೆ ಇದೇನ್ ಮಾತು ಅಂತ ಆಡ್ತೀರಾ, ತುಂಬಾನೇ ಚೆನ್ನಾಗಿದೆ, ನೀವು ಮಾಡ್ಸಿದ್ದೀರಾ ಅಂದ್ಮೇಲೆ ಕೇಳ್ಬೇಕಾ, ಫಸ್ಟ್ ಕ್ಲಾಸ್ ಆಗಿದೆ ಅಂತ ಆಗ ಧರ್ಮ ಅವರು ಹೇಳ್ಬಿಡ್ತಾರೆ. ಎಲ್ಲಿ ಬೀಗ್ರಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳಿದ ತಕ್ಷಣ ಅದೇನೋ ಶಾಸ್ತ್ರಕ್ಕೇನೋ ರೆಡಿ ಮಾಡ್ಕೋಬೇಕು ಅಂತ ಒಳಗಡೆ ಏನೋ ಕೆಲಸ ಮಾಡ್ತಿದ್ದಾರೆ ಅಂತ ಧರ್ಮ ಅವರು ಹೇಳ್ಬಿಡ್ತಾರೆ. ಹೋ ಹೌದಾ, ಹೇಗಿದ್ರು ಮಗಳು ಮದ್ವೆ ಅಲ್ವಾ, ಸ್ವಲ್ಪ ಓಡಾಟ ಎಲ್ಲ ಇದ್ದೇ ಇರುತ್ತೆ ಅಂತ ಆಗ ಕಾಮತ್ ಅವರು ಹೇಳ್ತಾರೆ. ಆಗ ಗುಂಡಣ್ಣನ ನೋಡ್ಕೊಂಡು ಏನಪ್ಪಾ ಚಿಕ್ಕಿ ಎಂಗೇಜ್ಮೆಂಟ್ ಗೆ ಎಲ್ಲ ರೆಡಿ ಆಗ್ಬಿಟ್ಟಿದ್ಯಾ ಆಲ್ರೆಡಿ ಅಂತ ಕೇಳಿದ ತಕ್ಷಣ ಇದೇನ್ ತಾತ ನೀವ್ ಹೆಂಗ್ ಹೇಳ್ತಿದ್ದೀರಾ, ನಾನ್ ರೆಡಿ ಆಗೋದಕ್ಕಿಂತ ಚಿಕ್ಕಿದ ಎಂಗೇಜ್ಮೆಂಟ್ ಅಲ್ವಾ, ಅವಳು ರೆಡಿ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಆಗ ಗುಂಡಣ್ಣ ಹೇಳಿದ ತಕ್ಷಣ ಪರವಾಗಿಲ್ಲ ಕಣೋ, ನಾನ್ ಇನ್ನ ಏನು ಅಂತ ಅನ್ಕೊಂಡಿದ್ದೆ, ತುಂಬಾನೇ ಚೆನ್ನಾಗಿನೇ ಮಾತಾಡ್ತೀಯ, ಹಾಗೆ ಜೋರನು ಇದೆಯಾ ಅಂತ ಕಾಮತ್ ಅವರು ಹೇಳಿದ ತಕ್ಷಣ ಹಂಗ್ ಹೇಳಿ ತಾತ ಇವನು ತುಂಬಾನೇ ಜೋರಾಗಿದ್ದಾನೆ ಅಂತ ಆಗ ತನ್ವಿನೂ ಕೂಡ ಹೇಳ್ಬಿಡ್ತಾಳೆ. ಆಗ ಕಾಮತ್ ಅವರು ಕೋಪ ಮಾಡ್ಕೊಂಡು ನಾನ್ ಏನಂತ ಹೇಳಿದೀನಿ, ನೀನ್ ನನ್ನನ್ನ ಮತ್ತೆ ಏನಂತ ಕರಿತಿದ್ಯಾ ಅಂತ ಆಗ ಕಾಮತ್ ಅವರು ಕೇಳ್ತಿರ್ಬೇಕಾದ್ರೆ ಓ ನಿಮ್ಮನ್ನ ನಾನು ಏನಂತ ಕರಿಬೇಕು, ನೀವು ನಮ್ ತಾತನ್ ತರನೇ ಇದ್ದೀರಾ, ಹಾಗಾಗಿ ನಿಮ್ಮನ್ನ ಬ್ರೋ ಎಲ್ಲ ಅಂತ ಕರಿಯಕ್ ಆಗಲ್ಲಪ್ಪ, ನಾನು ನಿಮ್ಮನ್ನ ತಾತ ಅಂತಾನೆ ಕರಿತೀನಿ ಅಂತ ಆಗ ತಾತ ಅಂತ ತನ್ವಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನೀನನ್ನ ತಾತ ಅಂತ ಯಾವ್ದೇ ಕಾರಣಕ್ಕೂ ಕರೆಯೋ ಹಾಗಿಲ್ಲ, ನೋಡಿಲ್ಲಿ ಕಿಶನ್ ಮತ್ತೆ ಆದಿಕ್ಕಿಂತ ನಾನು ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ, ಹಾಗಾಗಿ ನೀನನ್ನ ಬ್ರೋ ಅಂತಾನೆ ಕರಿಬೇಕು ಅಂತ ಕಾಮತ್ ಅವರು ಹೇಳ್ತಿರ್ಬೇಕಾದ್ರೆ ಆಗ ಗುಂಡಣ್ಣ ಹಾಗಾದ್ರೆ ನಿಮ್ ಬೇಜಾರ ಆಗ್ಬಾರ್ದು, ಎರಡು ಹೆಸರು ಮಿಕ್ಸ್ ಮಾಡಿ ಬ್ರೋ ತಾತ ಅಂತ ಕರೆದ್ರೆ ಹೇಗಿರುತ್ತೆ ಅಂತ ಹಾಗೆ ಗುಂಡಣ್ಣ ಮಾತಾಡ್ಬಿಟ್ಟು ಎಲ್ರನ್ನು ನಗಿಸ್ತಾ ಇರ್ತಾನೆ. ಆಗ ಸುನಂದ್ ಅವರು ಮತ್ತೆ ಭಾಗ್ಯ ಬೇಗ ಬಾರೆ ಸಮಯ ಆಗ್ತಿದೆ ಅಂತ ಕರೆದ ತಕ್ಷಣ ಈ ಕಡೆ ಕುಸುಮ ಮತ್ತೆ ಭಾಗ್ಯ ಬಾರೆ ಭಾಗ್ಯ ಲೇಟ್ ಆಗ್ತಿದೆ ಅಂತ ಹೇಳ್ಕೊಂಡು ತಾವು ರೆಡಿ ಮಾಡಿ ಇಟ್ಕೊಂಡಿರುವ ತಟ್ಟೆನೆ ಎತ್ಕೊಂಡ್ಬಿಟ್ಟು ಇಲ್ಲಿಗೆ ಬರ್ಬೇಕು ಅಂತ ರೆಡಿ ಆಗ್ತಾರೆ. ಆಗ ಅಲ್ಲಿಗೆ ಈವೆಂಟ್ ಮ್ಯಾನೇಜರ್ ಬಂದ್ಬಿಡ್ತಾನೆ. ಬಂದ್ಬಿಡ್ತಾನೆ. ಆಗ ಅವನು ಮೇಡಮ್ ಒಂದ್ ನಿಮಿಷ ಇರಿ ಮೇಡಮ್ ಅಂತ ಹೇಳಿದ ತಕ್ಷಣ ಆಗ ಕುಸುಮ ಅವರು ನೋಡಪ್ಪ ನಮ್ಗೆ ಆಲ್ರೆಡಿ ಲೇಟ್ ಆಗಿದೆ, ಒಂದ್ ನಿಮಿಷನೂ ಅರ್ಧ ನಿಮಿಷನೂ ಇಲ್ಲ, ನೀನೇನೇ ಮಾತಾಡೋದಿದ್ರು ಆಮೇಲೆ ಬಂದು ಮಾತಾಡುವ ಅಂತ ಕುಸುಮ ಹೇಳಿದ ತಕ್ಷಣ ಇರಿ ಮೇಡಮ್, ನೀವು ಈ ತರ ಎಲ್ಲ ತಟ್ಟೆ ತಗೊಂಡು ಹೋದಿದ್ರೆ ವರಪೂಜೆಗೆ ಹೋಗಕ್ ಆಗಲ್ಲ ಮೇಡಮ್ ಅಂತ ಆ ವ್ಯಕ್ತಿ ಹೇಳಿದ ತಕ್ಷಣ ಈ ಕಡೆ ಕುಸುಮ ಮತ್ತೆ ಭಾಗ್ಯಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಏನಪ್ಪಾ ನೀನ್ ಹೇಳ್ತಾ ಇದೀಯಾ, ಈ ತಟ್ಟೆಗೆ ಏನಾಗಿದೆ ಅಂತ ಆಗ ಕುಸುಮ ಕೇಳಿದ ತಕ್ಷಣ ಇದೇನ್ ಮೇಡಮ್ ಈ ತಟ್ಟೆ ತಗೊಂಡು ಹೋದಿದ್ರೆ ಕಾಮತ್ ಮನೆ ತನ್ನ ಸ್ಟ್ಯಾಂಡರ್ಡ್ ಏನಾಗ್ಬೇಕು ನೋಡಿ, ಈ ತರ ಎಲ್ಲ ತಟ್ಟೆನ ನೀವು
ತಗೊಂಡೋಗಿ ವರಪೂಜೆನ ಮಾಡೋ ಹಾಗೇನೆ ಇಲ್ಲ ನೋಡಿ. ಅದಕ್ಕೂ ಒಂದು ಸ್ಟ್ಯಾಂಡರ್ಡ್ ಅಂತ ಇದೆ. ಬಾರಪ್ಪ ಇಲ್ಲಿ ಈ ತಟ್ಟೆನೆಲ್ಲದನ್ನು ಕೂಡ ರೀಪ್ಲೇಸ್ ಮಾಡ್ಬಿಡಪ್ಪ ಅಂತ ಒಂದ್ ವ್ಯಕ್ತಿನ ಕರೆದು ಹೇಳ್ತಾನೆ. ಆಗ ಭಾಗ್ಯ, ಪ್ಲೀಸ್ ಸರ್, ಈ ತರ ಎಲ್ಲ ಮಾಡ್ಬೇಡಿ, ನಮ್ ದಾರಿಗೆ ಅಡ್ಡ ಬರಬೇಡಿ, ನಮ್ ಶಾಸ್ತ್ರ ಸಂಪ್ರದಾಯ ಏನೇನ್ ಇದೆಯೋ ನಮ್ಗೆ ಅದನ್ನೆಲ್ಲ ಮಾಡಕ್ಕೆ ಬಿಟ್ಬಿಡಿ ಅಂತ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೊಂತ ಇರ್ಬೇಕಾದ್ರೆ, ಹೌದಪ್ಪ ನಿನ್ನೆಯಿಂದನೂ ಕೂಡ ನಾನ್ ನಿನ್ನ ಗಮನಿಸ್ತಾನೆ ಇದ್ದೀನಿ ನೋಡು, ಚಪ್ರ ಹಾಕುವಾಗ ಆ ತರ ಮಾಡ್ದೆ, ಇಲ್ಲಿ ಇವಾಗ ಈ ತಟ್ಟೆ ಬೇಡ, ಅದು ಬೇಡ, ಇದು ಬೇಡ ಅಂತ ಏನೇನೋ ಹೇಳ್ತಿದ್ಯಲ್ಲ, ಏನಪ್ಪ ನಿನ್ ಬಾಧೆ ಏನು, ನಿನ್ನೆಯಿಂದ ನಾನ್ ನಿನ್ನ ನೋಡ್ತಾ ಇದ್ದೀನಿ ಅಂತ ಆಗ ಕುಸುಮ ಬೈತಿರ್ಬೇಕಾದ್ರೆ, ನೋಡಿ ಮೇಡಮ್ ನೀವೇನೂ ಕೂಡ ಬೇಜಾರ ಮಾಡ್ಕೋಬೇಡಿ, ನಾನ್ ಮಾತಾಡೋದು ಸ್ವಲ್ಪ ನಿಮ್ಗೆ ರೂಡ್ ಅಂತ ಅನ್ನಿಸ್ಬಹುದು, ಆದ್ರೆ ಮೀನಾಕ್ಷಿ ಮೇಡಮ್ ಎಲ್ಲದನ್ನು ಕೂಡ ನನ್ಗೆ ಆರ್ಡರ್ನೇ ಮಾಡಿದ್ದಾರೆ ಮೇಡಮ್. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾಮೂಲಿ ತಟ್ಟೆ ಪ್ಲೇಟ್ ಅನ್ನ ಹಿಡ್ಕೊಂಡು ನೀವು ವರಪೂಜೆಗೆ ಹೋಗಕ್ಕೆ ನಾನ್ ಮಾತ್ರ ಖಂಡಿತವಾಗಿ ಬಿಡಲ್ಲ ಮೇಡಮ್. ಹಾಗಾಗಿ ಮೀನಾಕ್ಷಿ ಅವರನ್ನೇ ಹೇಳಿದರೆ ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕು ಅಂತ. ಹಾಗಾಗಿ ನೀವು ಈ ಬೆಳ್ಳಿ ತಟ್ಟೆ ಪ್ಲೇಟ್ ಅನ್ನೇ ತಗೊಂಡು ಹೋಗ್ಬೇಕು ಅಂತ ಭಾಗ್ಯ ಮತ್ತೆ ಕುಸುಮನ್ ಕೈಯಲ್ಲಿರೋ ತಟ್ಟೆ ಪ್ಲೇಟ್ ಅನ್ನ ಕಿತ್ಕೊಂಡು ಅದನ್ನ ಅಲ್ಲೇ ಕೆಳಗಡೆ ಇಟ್ಬಿಟ್ಟು ತಾನ್ ತಗೋ ಬಂದಿರುವ ಬೆಳ್ಳಿ ಮತ್ತೆ ತಟ್ಟೆ ಪ್ಲೇಟ್ ಅನ್ನ ಎಲ್ಲದೂ ಕೂಡ ಭಾಗ್ಯ ಮತ್ತೆ ಕುಸುಮನ್ ಕೈಗೆ ಕೊಟ್ಬಿಡ್ತಾನೆ. ನೋಡಿ ಮೇಡಮ್, ಇವಾಗ ಒಂದು ಕಳೆ ಬಂತು, ಇವಾಗ ಕಾಮತ್ ಮನೆ ತನ್ನ ಸ್ಟ್ಯಾಂಡರ್ಡ್ ಚೆನ್ನಾಗಿನೇ ಮ್ಯಾಚ್ ಆಗ್ತಾ ಇದೆ, ಇನ್ನು ನೀವು ಹೊರಡಿ ಮೇಡಮ್ ಅಂತ ಹೇಳಿದ ತಕ್ಷಣ ಆಗ ಭಾಗ್ಯ ಮತ್ತೆ ಕುಸುಮ ತುಂಬಾನೇ ಬೇಜಾರ ಮಾಡ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಈ ಕಡೆ ಭಾಗ್ಯ ಮತ್ತೆ ಕುಸುಮ ಬಂದಿದ ತಕ್ಷಣ ಸುನಂದ ಅವರು ಕೋಪ ಮಾಡ್ಕೊಂಡು, ಏನ್ ಭಾಗ್ಯ ಬೀಗರು ಬಂದು ಎಷ್ಟೊತ್ತಾಯ್ತು, ಯಾಕೆ ಇಷ್ಟು ತಡ ಮಾಡ್ದೆ ಅಂತ ಸುನಂದ ಬೈತಾ ಇರ್ಬೇಕಾದ್ರೆ, ಪರವಾಗಿಲ್ಲ ಬಿಡಿ, ಭಾಗ್ಯ ಒಬ್ಳೇನೆ ಅಲ್ವಾ ಮದ್ವೆ ಕೆಲ್ಸದಲ್ಲಿ ಓಡಾಡ್ತಾ ಇರೋದು, ಪಾಪ ಅವಳಿಗೂ ಕೂಡ ಕೆಲ್ಸ ಜಾಸ್ತಿನೇ ಇರುತ್ತೆ, ನೋಡಮ್ಮ ಭಾಗ್ಯ ನೀನೇನೂ ಅನ್ಕೋಬೇಡ, ನೀನ್ ಕೆಲ್ಸನ ಶುರು ಮಾಡಮ್ಮ ಅಂತ ಕಾಮತ್ ಅವ್ರು ಹೇಳಿದ ತಕ್ಷಣ ಈ ಕಡೆ ಹಾಗೆ ಧರ್ಮ ಅವ್ರನ್ನು ಕೂಡ, ಭಾಗ್ಯ ನೀನು ಅದು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಡಮ್ಮ ಅಂತ ಧರ್ಮ ಅವ್ರನ್ನು ಹೇಳ್ಬಿಡ್ತಾರೆ. ಆಗ ಭಾಗ್ಯ ತಟ್ಟೆನ ಇಟ್ಬಿಟ್ಟು ಅದ್ರಲ್ಲಿ ಕಿಶನ್ ಅನ್ನ ಹಾಗೆ ತಟ್ಟೆ ಮೇಲೆ ನಿಂತ್ಕೊಳ್ಳಕ್ಕೆ ಹೇಳ್ಬಿಟ್ಟು ಪಾತ್ ಪೂಜೆನ ನೀರ್ ಹಾಕಿದ ತಕ್ಷಣ ಆ ಕಡೆ ಕಿಶನ್ ಮಾತ್ರ ಒಂಥರ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ತಟ್ಟೆಯಿಂದ ಕೆಳಗಡೆ ಹೋಗಿ ನಿಂತ್ಕೊಂಡ್ ಬಿಡ್ತಾನೆ. ಆಗ ಯಾಕಪ್ಪ ಕಿಶನ್ ಏನಾಯ್ತು ಅಂತ ಕುಸುಮ ಕೇಳ್ತಿರ್ಬೇಕಾದ್ರೆ, ಇಲ್ಲ ಈ ಶಾಸ್ತ್ರ ಎಲ್ಲ ನನ್ಗೆ ಯಾಕೋ ಸರಿ ಬರ್ತಾ ಇಲ್ಲ, ನಾನೇನೆ ಈ ಶಾಸ್ತ್ರನೆಲ್ಲ ಮಾಡ್ಕೊಂತೀನಿ ಅಂತ ಆಗ ಕಿಶನ್ ಹೇಳ್ತಿರ್ಬೇಕಾದ್ರೆ, ಏನಪ್ಪ ಕಿಶನ್ ನಿನ್ ಶಾಸ್ತ್ರನ ನೀನೇನೆ ಮಾಡ್ಕೊಳ್ಳೋದ, ಅದೆಲ್ಲ ಆಗೋ ಮಾತೇ ಇಲ್ಲ ನೋಡು, ಈ ಶಾಸ್ತ್ರ ಎಲ್ಲ ಏನಿದ್ರು ಹೆಣ್ಣಿನ ಮನೆಯವ್ರ ಕಡೆಯಿಂದಾನೇ ನಾವೇನೆ ಮಾಡ್ಬೇಕಪ್ಪ ಅಂತ ಆಗ ಕುಸುಮ ಅವರು ಹೇಳ್ಬಿಡ್ತಾರೆ. ಆಗ ಅಪ್ಪ ನೀವಾದ್ರೂ ಹೇಳಿ ಅಪ್ಪ, ವಯಸ್ಸಿನಲ್ಲಿ ಅವರು ನನ್ಕಿಂತ ದೊಡ್ಡವರು, ಅವ್ರು ನನ್ ಕಾಲ್ ಮುಟ್ಟಿ ಈ ತರ ಎಲ್ಲ ಏನೇನೋ ಶಾಸ್ತ್ರ ಮಾಡಿದ್ರೆ ನನ್ಗೊಂಥರ ಇಂಬ್ಯಾಲೆನ್ಸ್ ಆಗುತ್ತಪ್ಪ, ಪ್ಲೀಸ್ ಅಪ್ಪ ಅಂತ ಆಗ ಕಿಶನ್ ಹೇಳ್ತಾ ಇರ್ಬೇಕಾದ್ರೆ ಆಗ ಧರ್ಮ ಅವರು, ನೋಡಪ್ಪ ಕಿಶನ್ ಆತರ ಎಲ್ಲ ನೀನ್ ಯಾಕೆ ಫೀಲ್ ಮಾಡ್ಕೊಂತೀಯ, ನೋಡು ಇದು ನಮ್ ಶಾಸ್ತ್ರ ಸಂಪ್ರದಾಯ ಅಲ್ವಾ, ಹಾಗಾಗಿ ಅದನ್ನೆಲ್ಲ ನಾವು ಪಾಲಿಸ್ಕೊಡ್ಬೇಕಪ್ಪ, ಈ ಶಾಸ್ತ್ರನೆಲ್ಲ ಮಾಡ್ಕೊಂಡೆ ನಾವು ಒಳಗಡೆನೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಒಳಗಡೆ ಹೋಗೋ ಹಾಗೇನೆ ಇಲ್ಲ ಅಂತ ಆಗ ಧರ್ಮ ಅವರು ಹೇಳಿದ ತಕ್ಷಣ ಆಗ ಕಾಮತ್ ಅವರನ್ನು ಕಿಶನ್ಗೆನೆ ಬುದ್ಧಿವಾದ ಹೇಳ್ತಾರೆ. ನೋಡಪ್ಪ ಆತರ ಎಲ್ಲ ಏನೇನು ಇಲ್ಲ, ಇದು ಅವ್ರ ಶಾಸ್ತ್ರ ಅಂತಲ್ವಾ, ಆ ಶಾಸ್ತ್ರನ ಏನ್ ಬೇಕು ಅದನ್ನೆಲ್ಲ ಮಾಡಿಸ್ಕೊಂಡ್ಬಿಡು ಅಂತ ಆಗ ಕಾಮತ್ ಅವ್ರು ಹೇಳ್ತಿರ್ಬೇಕಾದ್ರೆ, ಇಲ್ಲಪ್ಪ ಇದ್ಯಾಕೋ ನನ್ಗೆ ಸರಿ ಬರ್ತಾ ಇಲ್ಲ ಅಂತ ಆಗ ಕಿಶನ್ ಹೇಳ್ಬಿಡ್ತಾನೆ. ಆಗ ಮೀನಾಕ್ಷಿ ಮಾತ್ರ ಕೋಪ ಮಾಡ್ಕೊಂಡು ದೊಡ್ಡ ಕಣ್ ಬಿಟ್ಕೊಂಡು, ನೋಡು ಕಿಶನ್ ನೀನು ಈ ತರ ಎಲ್ಲ ಮಾಡಿ ಸುಮ್ನೆ ಇವಾಗ ಟೈಮ್ ವೇಸ್ಟ್ ಮಾಡ್ಬೇಡ, ಆಲ್ರೆಡಿ ಇವಾಗ ಲೇಟ್ ಆಗ್ಬಿಟ್ಟಿದೆ, ಆಮೇಲೆ ಮುಹೂರ್ತ ಮೀರೋದ್ರೆ ಕಷ್ಟ, ಅದೇನ್ ಶಾಸ್ತ್ರ ಇದೆಯೋ ಮಾಡ್ಕೊಂಡ್ ಬಿಡು ಅಂತ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ ಆಗ ಕನ್ನಿಕನು ಕೂಡ ಕೋಪ ಮಾಡ್ಕೊಂಡು, ಹೌದು ಕಿಶನ್ ಈ ತರ ಡ್ರಾಮಾ ಮಾಡಿರೋದು ಸಾಕು, ಅದೇನ್ ಶಾಸ್ತ್ರ ಇದೆಯೋ ಬೇಗ ಮಾಡ್ಕೊ, ನಿಂತು ಕಾಲೆಲ್ಲ ನೋವು ಬರ್ತಾ ಇದೆ ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ ಕಾಮತ್ ಅವರು ಕೋಪ ಮಾಡ್ಕೊಂಡು, ಕನ್ನಿಕಾ ಬಾಯ್ ಮುಚ್ಚು, ಏನ್ ಯಾವ ಜಾಗದಲ್ಲಿ ಏನ್ ಮಾತಾಡ್ಬೇಕು ಅಂತ ನಿಂಗೆ ಒಂದ್ ಸ್ವಲ್ಪನೂ ಕೂಡ ಗೊತ್ತಾಗಲ್ಲ ಅಲ್ಲ, ಹೋಗಪ್ಪ ಕಿಶನ್ ನೀನೇನು ಅನ್ಕೋಬೇಡ, ಅದು ಅವ್ರ ಶಾಸ್ತ್ರ ಅಂತಲ್ವಾ ಮಾಡಿಸ್ಕೊಪ್ಪ ಅಂತ ಹೇಳಿದ ತಕ್ಷಣ ಆಗ ಕಿಶನ್ ಮತ್ತೆ ಬಂದು ತಟ್ಟೆ ಒಳಗಡೆ ನಿಂತ್ಕೊಂತಾನೆ. ಆಗ ಕಿಶನ್ ಪಾದಪೂಜೆ ಎಲ್ಲ ಭಾಗ್ಯ ಮಾಡಿ ಆರತಿ ಎಲ್ಲ ಮಾಡಿ ಹಾಗೆ ಬೊಟ್ಟು ಇಟ್ಟು ಅವ್ರನ್ನ ಒಳಗಡೆ ಕಳಿಸ್ಬಿಡ್ತಾಳೆ. ಆಗ ಕಾಮತ್ ಮನೆತನದವ್ರು ಎಲ್ರು ಕೂಡ ಹೀಗೆ ಹಾಲ್ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಆಗ ಭಾಗ್ಯ ಹಿಂದ್ಗಡೆಯಿಂದ ಬಂದು, ಮೀನಾಕ್ಷಿ ಮೇಡಮ್ ಒಂದ್ ನಿಮಿಷ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ಬಿಡ್ತಾಳೆ. ಹಾ ಭಾಗ್ಯ ಏನು ಮಾತಾಡ್ಬೇಕು ಅಂತ ಹೇಳ್ದಿಯಲ್ಲ, ಅದೇನು ಅಂತ ಹೇಳು ಅಂತ ಆಗ ಮೀನಾಕ್ಷಿ ಕೇಳ್ತಾ ಇರ್ಬೇಕಾದ್ರೆ, ಅದು ಏನಿಲ್ಲ ಮೇಡಮ್, ಒಂದಷ್ಟು ಶಾಸ್ತ್ರ ಸಂಪ್ರದಾಯ ಎಲ್ಲದನ್ನು ಕೂಡ ನಮ್ ಕಡೆಯಿಂದನೂ ಆಗ್ಬೇಕಲ್ವಾ, ಅದನ್ನ ನಮ್ ಪ್ರಕಾರನೇ ಆಗೋಕೆ ಬಿಟ್ಬಿಡಿ ಮೇಡಮ್ ಅಂತ ಕೇಳಕ್ ಬಂದೆ ಅಂತ ಭಾಗ್ಯ ಹೇಳ್ಬಿಡ್ತಾಳೆ. ಅದೇನಿದೆ ಭಾಗ್ಯ ಕೇಳೋದು, ಎಲ್ಲ ಏನೇನಿದೆಯೋ ಅದನ್ನೆಲ್ಲದನ್ನು ಕೂಡ ಸರಿ ಹಾಗಾದ್ರೆ ನೀವೇನೆ ಮಾಡ್ಕೊಂಡ್ಬಿಡಿ ಅಂತ ಆಗ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ, ಅದು ಹಾಗಲ್ಲ ಮೇಡಮ್, ಅದೇ ನಿನ್ನೆ ನೀವು ಒಬ್ಬ ಈವೆಂಟ್ ಮ್ಯಾನೇಜರ್ ಅನ್ನ ಕಳಿಸಿದಿರಲ್ವಾ, ನಮ್ ಇಷ್ಟದ ಪ್ರಕಾರ ಯಾವ ಶಾಸ್ತ್ರನು ಕೂಡ ಮಾಡಕ್ಕೇನೆ ಬಿಡ್ತಾನೆ ಇಲ್ಲ ಅವನು, ಅದ್ರಲ್ಲಿ ಇವಾಗ ನಾವು ನಮ್ಮ ಮನೆಯಿಂದಾನೇ ನಾವು ಪಾತ್ ಪೂಜೆಗಂತ ಒಂದಿಷ್ಟು ತಟ್ಟೆ ಸಾಮಾನನ್ನೆಲ್ಲ ತಗೋ ಬಂದಿದ್ವಿ, ಅದ್ರಲ್ಲಿ ನೀವು ಪಾತ್ ಪೂಜೆನ ಯಾವುದೇ ಕಾರಣಕ್ಕೂ ಮಾಡೋದ್ ಬೇಡ, ಈ ಬೆಳ್ಳಿ ಪಾತ್ರೆಯಲ್ಲೇನೆ ನೀವೆಲ್ಲ ಮಾಡ್ಬೇಕು ಅಂತ ಅದನ್ನೆಲ್ಲ ನಮ್ ಕೈ ಕೊಟ್ಟಿದ್ದಾನೆ, ಹಾಗಾಗಿ ಇದೆಲ್ಲ ಯಾವ್ದಕ್ಕೂ ಕೂಡ ಸರಿ ಬರ್ತಾ ಇಲ್ಲ ಮೇಡಮ್, ಒಂದಷ್ಟು ಶಾಸ್ತ್ರನೆಲ್ಲ ನಮ್ ಪ್ರಕಾರನೇ ಆಗೋಕೆ ಬಿಟ್ಬಿಡಿ ಮೇಡಮ್ ಅಂತ ಆಗ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೊಂತ ಇರ್ಬೇಕಾದ್ರೆ ಆಗ ಕನ್ನಿಕಾ ಅಲ್ಲಿಗೆ ಬಂದ್ಕೊಂಡು, ಏನ್ ಭಾಗ್ಯ ಈ ತರ ಇವಾಗ ನಾಟಕ ಮಾಡ್ತಿದ್ಯಾ ಅಂತ ಆಗ ಕನ್ನಿಕಾ ಕೇಳ್ಬಿಡ್ತಾಳೆ. ಆಗ ಭಾಗ್ಯನಿಗೆ ಕೋಪ ಬಂದ್ಬಿಟ್ಟು, ಏನೇ ಕನ್ನಿಕಾ ಏನ್ ಮಾತಾಡ್ತಿದ್ಯಾ, ಏನ್ ನಾನ್ ಇಲ್ಲಿ ಇವಾಗ ಏನ್ ನಾಟಕ ಮಾಡ್ತಿದ್ದೀನಿ ಅಂತ ಆಗ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ನನಗ್ ಗೊತ್ತು ಭಾಗ್ಯ, ನೋಡು ಈ ಶಾಸ್ತ್ರ ಸಂಪ್ರದಾಯ ಎಲ್ಲದನ್ನು
ಕೂಡ ತುಂಬಾನೇ ಸ್ಟ್ಯಾಂಡರ್ಡ್ ಆಗಿದೆ ಅಂತ ನನಗೆ ತುಂಬಾ ಚೆನ್ನಾಗಿನೇ ಗೊತ್ತು. ಅದನ್ನ ನೀನ್ ಇವಾಗ ಎಂಜಾಯ್ ಮಾಡ್ತಿದ್ಯಾ ಅಂತಾನು ಗೊತ್ತು. ಸುಮ್ನೆ ಇಷ್ಟ ಇಲ್ದಿರೋ ತರ ನಮ್ ಮುಂದೆ ಬಂದ್ಕೊಂಡು ಈ ತರ ನಾಟಕ ಯಾಕೆ ಮಾಡ್ತೀಯಾ ಅಂತ ಆಗ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ ಆಗ ಭಾಗ್ಯನಿಗೆ ಇನ್ನಷ್ಟು ಕೋಪ ಬಂದ್ಬಿಟ್ಟು, ಕನ್ನಿಕಾ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ನೋಡು, ನನ್ಗೇನಾದ್ರೂ ಈ ತರ ಆಡಂಬರ ಇಷ್ಟ ಆಗದಿದ್ರೆ ನೀವು ಮನೆಗ್ ಬಂದು ಕೇಳ್ದವಾಗ್ಲೇ ನಾನು ಒಪ್ಕೊಂತ ಇದ್ದೆ. ಆದ್ರೆ ನಾನ್ ಇಷ್ಟಪಟ್ಟಿರೋದ್ ಮಾತ್ರ ನನ್ ತಂಗಿ ಮದ್ವೆನ ಸರಳವಾಗಿನೇ ಮಾಡ್ಕೊಡ್ಬೇಕು ಅಂತ. ನೀವೇನೋ ಇದನ್ನೆಲ್ಲ ಇವಾಗ ಇಲ್ಲೂ ಮಾಡ್ಸಿದಿರಲ್ವಾ, ಹಾಗಾಗಿ ನನ್ಗೆ ಬೇರೆ ದಾರಿ ಇಲ್ಲದೆ ಇದನ್ನೆಲ್ಲ ನಾನು ಒಪ್ಕೋಬೇಕಾಯ್ತು. ಹಾಗಾಗಿ ಈ ತರ ಆಡಂಬರದಲ್ಲಿ ನನಗ್ ಮಾತ್ರ ಯಾವ್ದೇ ಕಾರಣಕ್ಕೂ ಇಷ್ಟ ಇಲ್ಲ ಅಂತ ಆಗ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ನೋಡ್ ಭಾಗ್ಯ, ಯಾವ್ದೇ ಕಾರಣಕ್ಕೂ ನೀನ್ ಹೇಳಿದೀಯ ಅಂತ ನಾವು ನಮ್ ಸ್ಟ್ಯಾಂಡರ್ಡ್ ಅನ್ನ ಬಿಟ್ಕೊಡಕ್ ಆಗಲ್ಲ ಭಾಗ್ಯ. ನಾನು ನಿನ್ನೆನೆ ಹೇಳಿದಿನಲ್ವಾ, ನಮ್ ಕಡೆಯಿಂದ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಸಿಇಒಗಳೆಲ್ಲ ಬರ್ತಾರಂತ. ಹಾಗಾಗಿ ಈ ಮದ್ವೆಗೆ ಒಂದು ಸ್ಟ್ಯಾಂಡರ್ಡ್ ಇರ್ಬೇಕು. ನಾವು ಸ್ಟ್ಯಾಂಡರ್ಡ್ ಅನ್ನ ನಿನ್ ಸ್ಟ್ಯಾಂಡರ್ಡ್ ಗೆ ಇಳಿಸಕ್ ಆಗಲ್ಲ ಭಾಗ್ಯ, ಸಾರಿ ಅಂತ ಹೇಳ್ಕೊಂಡು ಮೀನಾಕ್ಷಿ ಅಲ್ಲಿಂದ ಹೊರಟೋಗ್ಬಿಟ್ರೆ ಈ ಕಡೆ ಭಾಗ್ಯಗಂತೂ ತುಂಬಾನೇ ಬೇಜಾರಾಗುತ್ತೆ. ಏನ್ ದೇವ್ರೆ, ಇದು ನನ್ ತಂಗಿ ಮದ್ವೆನ ನಾನೇನೆ ಮುಂದೆ ನಿಂತು ಎಲ್ಲದನ್ನು ನಡ್ಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಒಂದೇ ಒಂದು ಶಾಸ್ತ್ರನು ಕೂಡ ನಮ್ ಇಷ್ಟ ಪ್ರಕಾರ ನಡೆಯೋಕೆ ಅವರು ಬಿಡ್ತಾನೆ ಇಲ್ವಲ್ಲ, ಏನ್ ದೇವ್ರೆ ಇದು ಅಂತ ಭಾಗ್ಯ ತುಂಬಾನೇ ಬೇಜಾರಾಗ್ತಾಳೆ. ಇನ್ನ ಒಂದ್ ಕಡೆ ರೂಮ್ ಅಲ್ಲಿ ಪೂಜಾ ಹಾಗೆ ಮನೆಯವರೆಲ್ಲರೂ ಕೂಡ ಕೂತ್ಕೊಂಡಿರ್ಬೇಕಾದ್ರೆ ಆಗ ಭಾಗ್ಯನು ಅಲ್ಲಿ ಬಂದ್ಕೊಂಡು, ಬಾರ ಪೂಜಾ, ಬೇಗನೆ ರೆಡಿ ಆಗೋ, ಬಳೆ ಶಾಸ್ತ್ರಕ್ಕೆ ಬೇಗ ನಿನ್ನನ್ನ ರೆಡಿ ಮಾಡ್ಬೇಕು ಬಾ ಅಂತ ಹೇಳ್ಬಿಟ್ಟು ಪೂಜಾನ ರೆಡಿ ಮಾಡಿಸ್ತಾ ಇರ್ತಾಳೆ ಭಾಗ್ಯ. ಇನ್ನ ಒಂದ್ ಕಡೆ ಕನ್ನಿಕಾ ಹಾಗೆ ಮೀನಾಕ್ಷಿ ಆದಿ ಒಂದ್ ಕಡೆ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಾನೆ ನನ್ಗಂತೂ ಒಂದನ್ನು ಅರ್ಥನೇ ಆಗ್ತಾ ಇಲ್ಲ. ಎಂಗೇಜ್ಮೆಂಟ್ ಟೈಮ್ ಅಲ್ಲೇ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಇವಾಗ ಮದ್ವೆವರೆಗೂ ಕೂಡ ಬಂದ್ಬಿಟ್ಟಿದೆ. ಇದನ್ನ ಹೇಗ್ ನಿಲ್ಲಿಸ್ಬೇಕು, ಏನ್ ಮಾಡ್ಬೇಕು ಅಂತ ನನ್ಗಂತೂ ಒಂದನ್ನು ಗೊತ್ತಾಗ್ತಾ ಇಲ್ಲ ಅಂತ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ, ಹೌದು ಬ್ರೋ, ಏನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಆ ಮನೆ ಹಾಳಿ ಪೂಜಾ ನಮ್ಮನೆ ಸೊಸೆಯಾಗಿ ಬಂದ್ಬಿಡ್ತಾಳೆ ಅಂತ ಆಗ ಕನ್ನಿಕನು ಕೂಡ ಹೇಳ್ಬಿಡ್ತಾಳೆ. ಆಗ ಆದಿ ಮಾತ್ರ ತುಂಬಾನೇ ಟೆನ್ಷನ್ ಅಲ್ಲ ಇರೋದನ್ನ ನೋಡ್ಕೊಂಡು, ಏನಾದಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನಾನು ಮತ್ತೆ ಕನ್ನಿಕಾ ಆವಾಗಿಂದ ಮಾತಾಡ್ತಾನೆ ಇದೀವಿ, ನೀನ್ ಮಾತ್ರ ಏನನ್ನು ಮಾತಾಡ್ತಾನೆ ಇಲ್ವಲ್ಲ, ಯಾಕೆ, ಏನಾಯ್ತು ಅಂತ ಮೀನಾಕ್ಷಿ ಕೇಳ್ತಿರ್ಬೇಕಾದ್ರೆ, ಇಲ್ಲ ಅತ್ತೆ, ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಭಾಗ್ಯನ್ ವಿಷಯದಲ್ಲಿ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇದೆ, ಅವಳನ್ನ ಹೇಗ್ ಜಡ್ಜ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಆದಿ ಹೇಳ್ತಾ ಇದ್ದಂಗೆನೆ ಮೀನಾಕ್ಷಿ ಮತ್ತೆ ಕನ್ನಿಕಾಗಂತೂ ತುಂಬಾನೇ ಕೋಪ ಬರುತ್ತೆ. ಆಗ ಕನ್ನಿಕಾ ಕೋಪ ಮಾಡ್ಕೊಂಡು, ಅಲ್ಲ ಬ್ರೋ, ಅವಳು ನಿವಾಗ ಜಡ್ಜ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಏನು ನಿನ್ ಮಾತಿನ ಅರ್ಥ? ನಿನ್ ಮುಂದೆನೆ ಅವಳು ಎಂತವಳು ಅಂತ ಎಷ್ಟೊಂದು ಇನ್ಸಿಡೆಂಟ್ ಆಗಿದೆ, ಅವಳು ಎಂತವಳು ಅಂತ ಪ್ರೂವ್ನು ಆಗಿದೆ. ಇವಾಗ ನೀನು ಅದನ್ನೆಲ್ಲ ನೋಡ್ಕೊಂಡು ಅವಳನ್ನ ಜಡ್ಜ್ ಮಾಡಕ್ ಆಗಲ್ಲ, ಅವಳು ನೋಡಿದ್ರೆ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದ್ರೆ ಏನ್ ಬ್ರೋ, ನಿನ್ ಮಾತಿನ ಅರ್ಥ ಏನು ಅಂತ ಕನ್ನಿಕಾ ಕೇಳ್ತಾಳೆ. ಇಲ್ಲ ಭಾಗ್ಯ ಯಾವ್ದೇ ಕಾರಣಕ್ಕೂ ದುಡ್ಡಿಗೆ ಆಸೆ ಪಡೋಳಲ್ಲ ಅಂತ ನನ್ಗ್ ಮಾತ್ರ ಕನ್ಫರ್ಮ್ ಆಗಿದೆ. ಯಾಕಂತಂದ್ರೆ ನಾನು ವಿಲ್ಲನ್ನ ಬರೆಸ್ಕೊಂಡು ಕಿಶನ್ಗೆ ಒಂದ್ ಬಿಡಿಗಾಸನು ಕೂಡ ಆಸೆನೆ ಕೊಡಲ್ಲ ಅಂತ ಹೇಳಿದ್ಮೇಲೆ ಅವಳಾಗಿನೇ ಅವಳು ಈ ಮದ್ವೆನ ನಿಲ್ಲಿಸ್ತಾಳಂತ ಅನ್ಕೊಂಡ್ರೆ, ಆದ್ರೆ ಹಾಗಾಗ್ಲೇ ಇಲ್ಲ. ಅದಾದ ನಂತರನು ಕೂಡ ಕಿಶನ್ ನ ಒಪ್ಕೊಂಡು ಅವಳು ಈ ಮದ್ವೆ ನಡೆಸ್ತಿದ್ದಾಳಂತಂದ್ರೆ ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದ್ರಲ್ಲೇನೆ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ, ಅವಳು ಈ ಆಸ್ತಿಗೆ, ಈ ದುಡ್ಡುಗೋಸ್ಕರ ಈ ಮದ್ವೆ ಮಾಡಿಸ್ತಾ ಇಲ್ಲ ಅಂತ ಇದ್ರಲ್ಲೇನೆ ಗೊತ್ತಾಗ್ತಾ ಇದೆ ಅಂತ ಆದಿ ಹೇಳ್ತಾನೆ. ಏನ್ ಬ್ರೋ ನೀನ್ ಮಾತಾಡ್ತಾ ಇರೋದು, ಇದೆಲ್ಲ ಆ ಭಾಗ್ಯನ್ ಪ್ಲಾನು ಬ್ರೋ, ಪ್ಲೀಸ್ ಬ್ರೋ, ನೀನು ಆ ಭಾಗ್ಯನ ಪ್ಲಾನಿಗೆಲ್ಲ ನೀನ್ ಈ ತರ ಮರಳಾಗ್ಬೇಡ. ಅವಳು ಹೇಗಾದ್ರೂ ಮಾಡಿ ಈ ಮನೆಗೆನೆ ಬಂದ್ಬಿಟ್ಟು ನಮ್ಮ ಆಸ್ತಿನ ಹೊಡಿಬೇಕು ಅಂತಾನೆ ಅವಳು ಈ ತರ ಪ್ಲಾನ್ ಮಾಡ್ತಿರೋದು ಬ್ರೋ, ಪ್ಲೀಸ್ ಇದಕ್ಕೆಲ್ಲ ನೀನು ಕರಗ್ಲೇ ಬೇಡ ಅಂತ ಕನ್ನಿಕಾ ಹೇಳ್ತಾ ಇರ್ಬೇಕಾದ್ರೆ ಆಗ, ಇಲ್ಲ ಕನ್ನಿಕಾ, ನನ್ಗೆ ಯಾಕೋ ಹಾಗ ಅನ್ನಿಸ್ತಾ ಇಲ್ಲ ಅಂತ ಆದಿ ಹೇಳ್ತಾನೆ. ಸೊ ನನ್ಗಂತೂ ಏನನ್ನು ಡಿಸೈಡೇನೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆದಿ ಹೊರಟೋಗ್ಬಿಡ್ತಾನೆ. ಅವನ್ ಮಾತನ್ನ ಕೇಳಿಸ್ಕೊಂಡು ಮೀನಾಕ್ಷಿ ಮತ್ತೆ ಕನ್ನಿಕಾಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.